ಇದ್ದಿದ್ದು ಇಲ್ಲಿ, ಯಾಕಂದರೆ ಗಾಳಿ ಬರಲಿಲ್ಲ ಅಂತ ಇಲ್ಲಿ ರಾತ್ರಿ ಮಲಗಿದ್ವಿ. ಬಟ್ ಸೊಳ್ಳೆ ಕಾಟ ಜಾಸ್ತಿ ಇತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡೆ ಮಲಗಿದ್ವಿ, ಇಲ್ಲಾಂದರೆ ಆಗಲ್ವಲ್ಲ. ನಮ್ಮ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ತಿದ್ದಾರೆ. ನಮ್ಮ ಗಣೇಶ ಸ್ವಾಮಿ ಎಲ್ಲ ರೆಡಿ ಪ್ಯಾಕ್ ಮಾಡ್ಕೊತವ್ರೆ. ನಮ್ಮ ಸ್ವಾಮಿ ಫುಲ್ಲು ಪ್ರಾಕ್ಟೀಸ್ ಮಾಡ್ತವ್ರೆ, ಕಾಲುಗಳೆಲ್ಲ ಚೆಕ್ ಮಾಡ್ಕೊತವ್ರೆ. ಕಾರ್ತಿ ಸ್ವಾಮಿ ನೋಡಿ ಎಲ್ಲಿ ಮಲಗಿದ್ದಾರೆ, ರಾತ್ರಿ ಬಂದು ಅಲ್ಲಿ ಮಲಗಿದ್ರು, ಇವಾಗ ನೋಡಿದ್ರು ಇವಾಗ ಅಲ್ಲಿ ಮಲಗಿದ್ದಾರೆ. ಏನು ಗಣೇಶ ಸ್ವಾಮಿ ಎಲ್ಲ ರೆಡಿನಾ? ಹಾಂ ನೋಡಿ ಇಲ್ಲೆಲ್ಲ ಸ್ವಾಮಿಗಳೆಲ್ಲ ರೆಡಿ ಆಗ್ತವ್ರೆ, ಬ್ಯಾಗುಗಳೆಲ್ಲ ಪ್ಯಾಕ್ ಮಾಡ್ಕೊತವ್ರೆ. ಸ್ವಾಮಿ ಸ್ನಾನ ಮಾಡಿಬಿಟ್ಟು ಬಟ್ಟೆ ಹಾಕ್ಕೊತವ್ರೆ ನೋಡಿ. ಚಾರ್ಜಿಂಗ್ ಪಾಯಿಂಟು ಇಲ್ಲೇ ರಾತ್ರಿ ನಾವು ಮಲಗಿದ್ದಿದ್ದು. ಅಯ್ಯಪ್ಪನಿಗೆ ಇನ್ನೂ ತೆಗ್ದಿಲ್ಲ ಬಟ್ಟೆ, ಅಯ್ಯಪ್ಪ ಇಲ್ಲೇ ಇರೋದು. ನಮ್ಮ ಗೌರಮ್ಮನೇ ಎದ್ಬಿಟ್ಟವ್ರೆ, ಅವರೆಲ್ಲ ನಮಸ್ಕಾರ ಹಾಕ್ಬಿಟ್ರಮ್ಮ ನೋಡಿ. ಇಲ್ಲೇ ರಾತ್ರಿ ಅಡುಗೆ ಮಾಡಿದ್ದು. ಇವಾಗ ಇಲ್ಲಿಂದ ನಾವು ಇನ್ನೇನು ಸೇಲಮಿಂದ ಇವಾಗ ಹೊರಡಬೇಕು. ಆ್ಯಕ್ಚುಲಿ ನಿಮ್ಗೆ ರಾತ್ರಿನೂ ತೋರಿಸಿದ್ದೀನಿ ಅನಿಸುತ್ತೆ. ಇದು BMW ತಗೊಳ್ಳೋಣ ಅಂದರೆ ದುಡ್ಡಿಲ್ಲ, ಅದಕ್ಕೆ ಸುಮ್ಮನೆ ಹಾಕ್ಬಿಡಂತ ಸುಮ್ಮನೆ ಇಟ್ಬಿಟ್ಟಿದ್ದೀವಿ. ಇದು ಹೊಸ ಡಾಬಾ ಯಾವುದೋ ಓಪನ್ ಆಗ್ತಾಯಿತ್ತು, ಇನ್ನೂ ಓಪನ್ ಆಗಿಲ್ಲ. ನಮ್ಮ ಪ್ರವೀಣ ಸ್ನಾನ ಮಾಡ್ಕೊಂಬಂದಿದ್ದೇನೆ. 3 ಸತಿ ಎಬ್ಸಿದ್ದೀನಿ, 4ನೇ ಸತಿಗೆ ಎದ್ದೇಳೋದು ಸ್ವಾಮಿ. ಗಣೇಶ ಒಂದು ಸತಿಗೆ ಎದ್ದೇಳ್ಬಿಟ್ರಿ ಇವತ್ತು. ಪ್ರವೀಣ್ ಸ್ವಾಮಿ ನೆನ್ನೆಗೆ ಇವತ್ತಿಗೆ ಬೆಳಗ್ಗೆ ಆವಾಗಲೇ ಟಿ ಶರ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟೈತೆ ಸ್ವಾಮಿ. ಯಾವ್ದು ನಿಂದ ಅನ್ನೋದು ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಬೀಳ್ತೈತೆ ಸ್ವಾಮಿ ನೋಡಿ. ಯಾವುದೋ ಫೈನಲಾಗಿ ಹುಡುಕಿದ್ರು. ನಿಂದಿನ ಸ್ವಾಮಿ? ಸಿಕ್ತಂತೆ, ತುಂಬ ಖುಷಿ ಆಯಿತು ಸ್ವಾಮಿಗೆ. ಜೀವನದಲ್ಲಿ ಏನು ಮಿಸ್ ಆದರೂ ಬೇಜಾರಾಗಲ್ಲ, ಟಿ ಶರ್ಟ್ ಮಿಸ್ ಆದರೂ ಬಲ್ಲ ಬೇಜಾರಾಗ್ಬಿಡುತ್ತೆ. ಟಿ ಶರ್ಟ್ ಮಿಸ್ ಆಗ್ತೀಯ ಅಯ್ಯಪ್ಪ, ಅದಕ್ಕೆ ಇವಾಗ ಗುರ್ತು ಮಾಡ್ತೀವಿ. ಅಮ್ಮನದೇ ಇರ್ಬೋದು. ಅಯ್ಯಪ್ಪ ಇಲ್ಲಿ ಕೂತಿದ್ದಾರೆ. ಇವಾಗ ಅಯ್ಯಪ್ಪನ ಪೂಜೆ ಮಾಡಿ ಮತ್ತು ಇಲ್ಲಿಂದ ಹೊರಡ್ತೀವಿ ನಾವು. ಅಯ್ಯಪ್ಪ ಶರಣಮಯ್ಯಪ್ಪ, 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 ಅಯ್ಯಪ್ಪ, 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 ಅಯ್ಯಪ್ಪೋ. ಇನ್ನೇನು ಹೊರಟಿದ್ದೀವಿ ನೋಡಿ. ಇವಾಗ ಮತ್ತೆ ರೋಡ್ ಕ್ರಾಸ್ ಮಾಡಬೇಕಿಲ್ಲ ನಾವು, ಯಾಕಂದರೆ ಮತ್ತೆ ಯೂ ಟರ್ನ್ ಅಂದರೆ ತುಂಬ ಕಷ್ಟ, ಸಿಗೋಲ್ಲ. ಅದರಿಂದ ಇಲ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ಒಬ್ಬೊಬ್ಬರೆಲ್ಲ ಇಲ್ಲಿ ಮೂವ್ ಆಗ್ತಾ ಇದ್ದೀವಿ ನೋಡಿ. ನೋಡಿ ಸ್ವಾಮಿಗಳೆಲ್ಲ ರೋಡ್ ಕ್ರಾಸ್ ಮಾಡಿದ್ರು, ನಾವು ಇನ್ನೂ ಇಬ್ಬರು ಇದ್ದೀವಿ. ರೋಡ್ ಕ್ರಾಸ್ ಮಾಡಬೇಕು, ಹೋಗ್ತಾ ಇದ್ದೀವಿ. ಈ ರೋಡ್ ಕ್ರಾಸ್ ಮಾಡೋದೇ ಒಂದು ನಮಗೆ ಹಿಂಸೆ, ಯಾಕಂದರೆ ಮತ್ತೆ ಯೂ ಟರ್ನ್ ಸಿಗೋಲ್ಲ. ಇವಾಗ ನೋಡಿ ಹೋಗ್ತಾ ಇದ್ದೀವಿ, ಇಲ್ಲ ಒಬ್ಬೊಬ್ರು ಆಗಿ ಹೋಗ್ತಾ ಅವ್ರೆ. ರೋಡ್ ಮೇಲೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದರಿಂದ ನಡಿ ಸ್ವಾಮಿ, ವಿಷ್ಣು ಸ್ವಾಮಿ. ಫೈರ್ ಫಾಕ್ಸ್ ಇವರೆಲ್ಲ ಆಲ್ರೆಡಿ ಮುಂದೆ ಇಬ್ಬರು ಹೋದ್ರು, ಇಲ್ಲಿ ಇಬ್ಬರು ಇಲ್ಲಿ ಏನಿಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ತಮಿಳ್ನಾಡು, ಕೇರಳ. ಓ ಹಂಗೆ, ನಾವು ಬರ್ತೀವಿ ಬನ್ನಿ ನಿಮ್ಮ ಜೊತೆ, ಅಷ್ಟು ದೂರ. ಯೂಸ್ ಮಾಡಬೇಡಿ ಅಂತವ್ರೆ ನಾವು. ಓ ಹಂಗೆ, ಗೋಲ್ಡ್ ತಗೊಳಕ್ ಹೋಗ್ಬೇಡಿ ಸ್ವಲ್ಪ. ಕಾಸು ಇಲ್ವಲ್ಲ, ಶೇಟ್, ಇದು ಒಂದು ಹಿಂಸೆ ಉಂಟಲ್ಲ. ಹೌದೌದು, ಮಲಗಲಿಕ್ಕೆ ನೀರು ಎಲ್ಲ ಫ್ರೀ ಕೊಡ್ತಾರೆ, ಪೆಟ್ರೋಲ್ ಮಾತ್ರ ಕೊಡಂಗಿಲ್ಲ ಅವರು. ನೋಡಿ ಎಲ್ಲ ಸ್ವಾಮಿಗಳು ಮುಂದೆ ಹೋಗ್ತಾವ್ರೆ, ಇನ್ನು ಹಿಂದೆ ಇಬ್ಬರು ಬರ್ತಾವ್ರೆ. ಬಟ್ ಹೈವೇ ಅಂತೂ ಸೂಪರ್ ಆಗಿದೆ. ಇದು ಹೋದ ವರ್ಷ ಹೈವೇ ಆಗ್ತಿತ್ತು, ಈ ವರ್ಷ ಎಲ್ಲ ಕ್ಲಿಯರ್ ಆಗಿಬಿಟ್ಟೈತೆ. ನೆಕ್ಸ್ಟ್ ವಾರ ಬರೋಷ್ಟರಲ್ಲಿ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿರುತ್ತೆ. ಓ ನಮ್ಮ ವಿಷ್ಣು ಸ್ವಾಮಿ ಬಂದೇ ಬಿಟ್ರಪ್ಪ, ಸೈಡ್ ಹಾಕ್ಬಿಟ್ರು ನೋಡಪ್ಪ. ನಮ್ಮ ಸ್ವಾಮಿ ಹೆವಿ ಫಾಸ್ಟು ಇವಾಗ ಮಾತ್ರ, ಮತ್ತು ಸಂಜೆ ಮಧ್ಯಾಹ್ನ ಒಳಗಡೆ ಎಲ್ರಿಗಿಂತ ಲಾಸ್ಟ್ ಹಾಕ್ಬಿಡ್ತಾರೆ ಸ್ವಾಮಿ.
ಯಾರ್ಕಾಡು ಅಂದರೆ ಯಾರ್ಕಾಡು ಮೇ ಬಿ ಸೇಲೆಮ್ ಹತ್ರ ಒಂದು ಯಾರ್ಕಾಡು ಘಾಟ್ ಅಂತಾರೆ. ಮೇ ಬಿ ಅದು ನೀವು ಎಲ್ಲ ಗೊತ್ತೇ ಇರುತ್ತೆ. ಅದು ನೋಡಿ ತೋರಿಸ್ತೀನಿ ಬೆಟ್ಟ ಯಾವುದು ಅಂತ. ಹಿಂದ್ಗಡೆ ಕಾಣ್ತಾ ಇತ್ತಲ್ಲ ಅದೇ. ಸೈಕಲ್ ತೊಳಿತಾ ವಿಡಿಯೋ ಮಾಡೋದ್ರೆ ತುಂಬ ಕಷ್ಟನೇ, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. KSRTC ಬಸ್ ಇಲ್ಲಿ ನಿಂತೈತೆ. ಆಯಿತು, ನೆಕ್ಸ್ಟ್ ನಾವು ಟಿಫನ್ ಪಾಯಿಂಟ್ ಎಲ್ಲಿ ಅಂತ ಮತ್ತೆ ಹೇಳ್ತೀನಿ. ಸ್ವಾಮಿ ಶರಣಮಯ್ಯ. ಬೆಳಗ್ಗೆನೆ ನಮ್ಮ ಗುರುಸ್ವಾಮಿ ಸೈಕಲ್ ಪಂಚರ್ ಆಗೋಯ್ತು ನೋಡಿ. ಕಾರ್ತಿಕ್ ಸ್ವಾಮಿಗೆ ಫೋನ್ ಮಾಡ್ತೀನಿ. ಕಾರ್ತಿಕ್ ಸ್ವಾಮಿಗೆ ಫೋನ್ ಮಾಡು. ಗುರುಸ್ವಾಮಿ ಪಂಚರ್ ಪಂಚರ್ ಆಯ್ತಾ? ಹಾಂ, ಗುರುಸ್ವಾಮಿ ಸೈಕಲ್ ಪಂಚರ್. ತೂಬು ಐತೆ. ಬನ್ನಿ, ಹೈವೇ ಪಂಚರ್ ಆಗೋಯ್ತು ಬೆಳಗ್ಗೆನೆ. ಈಗ ಸ್ವಲ್ಪ ಮುಂದೆ ಹೋಗಿ ಪಂಚರ್ ಹಾಕೋಬೇಕು. ಗಾಡಿ ಬರ್ತದೇನ. ಪಂಚರ್ ಆಗಿದ್ದು ವಿತಿನ್ 5 ಸೆಕೆಂಡಲ್ಲೇ, 5 ನಿಮಿಷದಲ್ಲೇ ನಮ್ಮ ಕಾರ್ತಿಕ್ ಸ್ವಾಮಿ ಸರ್ರ ಅಂತ ಬಂದುಬಿಟ್ರು ಕಾರ್ ಎತ್ಕೊಂಡು, ಪಂಚರ್ ಕಿಟ್ಟೆಲ್ಲ ಎತ್ಕೊಂಡು. ಏನು ಆಲ್ರೆಡಿ ಟೈರ್ ರಿಮೂವ್ ಮಾಡಿದ್ದಾಯಿತು. ಈಗ ಆಲ್ರೆಡಿ ಟ್ಯೂಬ್ ಹಾಕ್ತಾವ್ರೆ. ಬಟ್ ಈಗ ಏನಂದರೆ ಸಿಂಪಲ್ ಈ ಪಂಚರ್ ಹಾಕೋದು ಈಸಿ ಅಂದರೆ ಈಸಿ, ಬೇಗ ಟಕ್ ಅಂತ ವಿತಿನ್ ಸೆಕೆಂಡಲ್ಲಿ ಹಾಕ್ಬಿಡ್ಬೋದು. ಅಂದರೆ ಪಂಚರ್ ಅಂದರೆ ಟ್ಯೂಬ್ ರಿಮೂವ್ ಮಾಡೋದು, ಟೈರ್ ರಿಮೂವ್ ಮಾಡೋದು ಮತ್ತು ಹಾಕೋದೆಲ್ಲ ವಿತಿನ್ ಸೆಕೆಂಡ್, ಜಾಸ್ತಿ ಟೈಮ್ ತಗೊಳ್ಳಲ್ಲ ಇವು, ಅಷ್ಟೇ ಸಿಂಪಲ್ಲಾಗಿರ್ತವೆ. ನೋಡಿ ಸ್ವಾಮಿ ಟ್ಯೂಬ್ ಹಾಕ್ಬಿಟ್ರು ಆಲ್ರೆಡಿ. ಈಗ ಟೈರ್ ಹಾಕೋದು ನೋಡಿ. ನೀವು ಒಂದು ಸ್ವಲ್ಪ ಹಾಕೊಂಬಿಡಿ. ಮತ್ತು ನಮ್ಮ ಕಾರ್ ಅಂತೂ ಕರೆಕ್ಟಾಗಿ ಫೋನ್ ಮಾಡಿದ್ದು 5 ನಿಮಿಷಕ್ಕೆ ಇಲ್ಲಿ ಬಂದುಬಿಡ್ತಪ್ಪ ನೋಡಿ. ಅದು ಮಂದ ಜಾಸ್ತಿ ಆಯ್ತು ಅನ್ಸುತ್ತೆ. ಮಂದ ಜಾಸ್ತಿ ತುಂಬ ಆಗ್ಬಿಡುತ್ತೆ ಕರ್ತಿ. ಎಲ್ಲ ಒಂದು ಪ್ಯಾಚ್ ಇದೆ, ಪ್ಯಾಚ್ಗೆ ಇದೊಂದು ಪ್ಯಾಚ್ ಹಾಕೋಣ ಅಂತ ನೋಡ್ತಾವ್ರೆ. ಟೈರ್ಸ್ ಲೈಟಾಗಿ ಪ್ಯಾಚ್ ಬಿದ್ದೈತೆ. ಸಿಸರ್ ಇಲ್ವಾ? ಹಂಗೆ ಮಾಡು, ಪ್ಯಾಚೆ ತಗೊಂಡ್ಬಿಡು. ನಾನೊಂದು ಪ್ಯಾಕೆಟ್ ತಂದಿದ್ದೆ, ಮನೆಗೆ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಮನೇಲಿ ಮೊನ್ನೆ ಯಾರೋ ಪಾಪ ನಮ್ಮ ಫ್ರೆಂಡ್ ಕೊಟ್ಟ. ಟೈರ್ ಹಾಕ್ತಾವ್ರೆ ಸ್ವಾಮಿ, ಚೆಕ್ ಮಾಡ್ತಾರೆ ಟೈರ್ನ. ನಾನು ಪಂಚರ್ ಹಾಕಿದ್ದೆ, ಟ್ಯೂಬ್ ಚೇಂಜ್ ಮಾಡಿದ್ದಾಯಿತು. ಈಗ ನಮ್ಮವ್ರು ಬ್ಲೋ ಹೊಡಿತಾವ್ರು ನೋಡಿ. ಅಷ್ಟೇ, 2 ನಿಮಿಷ ಅಷ್ಟೇ ಕನೆಕ್ಟ್ ಮಾಡೋದು, ಹೋಗ್ತಾ ಇರೋದಷ್ಟೇ. ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ಅಂದರೆ 3 ನಿಮಿಷ ಅಷ್ಟೇ. ಬಟ್ 10 ನಿಮಿಷದಲ್ಲಿ ಪಂಚರ್ ಎಲ್ಲ ಆಯ್ತು. ಹಾಕಿದ್ದು 10 ನಿಮಿಷದಲ್ಲಿ ಪಂಚರ್ ಕೂಡ ಹಾಕಿದ್ದಾಯ್ತು ನಮ್ಗೆ ನೋಡಿ. 3ನೇ ದಿವಸ ಇವತ್ತು. ಆಲ್ರೆಡಿ ಬೆಳಗ್ಗೆ ಒಂದು ಪಂಚರ್ ಆಯಿತು ಗುರುಸ್ವಾಮಿದೆ ಅಂತ ನಾವು ಅಂದ್ಕೊಂಡಿವಿ. ಸೆಕೆಂಡ್ ಸೈಕಲ್ಲು ಅದು ಅಲ್ಲಿ ಪಂಚರ್ ಹಾಕ್ಕೊಂಡು ಬಂದ್ವಿ. ಒಂದು 10 ಕಿಲೋಮೀಟ್ರಿಂದ 15 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಮತ್ತು ವಿನಯ್ ಸ್ವಾಮಿ ಅವ್ರದ್ದು ಪಂಚರ್ ಆಯಿತು. ಬಟ್ ಟೈರೇ ಆಚೆ ಬಂದುಬಿಟ್ಟೈತೆ ನೋಡಿ. ಬೆಳಗ್ಗೆನೇ ಇವತ್ತು 2 ಪಂಚರು. ಇದನ್ನು ತೆಗೆದು ಪಂಚರ್ ಹಾಕ್ಕೊಂಡು ಮತ್ತೆ ಹೋಗ್ಬೇಕು ನೋಡಿ. ನಮ್ಮ ಮಧ್ಯ ಬೆಳಗ್ಗೆದು ಟಿಫನ್ ಪಾಯಿಂಟ್ ಬಂದುಬಿಟ್ಟು ಇಲ್ಲ ಅಂಗಡಿ ಹತ್ರ ಹಾಕವ್ರೆ. ಡಾಬಾ ಹತ್ರ ಹಾಕಿದ್ದಾರೆ, ಹೊಸ ಡಾಬಾ ಅಂತ ಅದು ಇದು. ನೋಡೋಣ. ನೋಡಿದೆ ಟಿಫನ್ ಪಾಯಿಂಟ್ ಎಲ್ಲ ಬಂದು ಕೂತ್ಬಿಟ್ಟು ಅವ್ರು ನಮ್ಮ ಗುರುಸ್ವಾಮಿ ಅವರೆಲ್ಲ ಎಲ್ಲ ತೆಗೆದು ಕುತ್ಕೊಂಡ್ಬಿಟ್ಟವ್ರೆ. ಕಾರ್ತಿಕ್ ಸ್ವಾಮಿ ಇನ್ನು RCB ಕೊಪ್ಪಡ್ದು ಸರಿಟ್ಟು ನಮ್ಮವ್ರು RCB ಬಟ್ಟೆ ಮಾತ್ರ ಬಿಡೋಂಗಿಲ್ಲ. ಹಂಗೆ ನೋಡಿ, ತುಂಬ ಬಿಸಿಲಾಯ್ತು ಇವತ್ತು. 2 ದಿನದಿಂದ ಬಿಸಿಲು ಇರಲಿಲ್ಲ, ಇವತ್ತು ತುಂಬ ಬಿಸಿಲಿದೆ. ಟ್ರೈನ್ ಬರ್ತಾಯಿದೆ ಅಂತ ಆರನ್ ಆಗ್ತು ಅಂತ ನಿಂತ್ಕೊಂಡ್ರೆ ಟ್ರೈನ್ ವಿಡಿಯೋ ಮಾಡೋಣ. ತುಂಬ ದಿನ ಆಯಿತು ಟ್ರೈನ್ ನೋಡಿ ಅಂತ. ಆ ರೈಲ್ ಇನ್ನೂ ಬರಲೇ ಇಲ್ಲ. ನಾನೇ ಬಂದುಬಿಡ್ತೀನಿ. ಬರ್ತೈತೆ ನೋಡಿ. ಎಷ್ಟೋ ದಿನಗಳ ನಂತರ ಟ್ರೈನ್, ಅಂದರೆ ನಾನು ತುಂಬ ದಿನ ಆಯಿತು ಟ್ರೈನ್ ಹತ್ತಿ ಕೂಡ. ಇವತ್ತೊಂದು ವಿಡಿಯೋ ಆದರೂ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಒಂದು ಬರ್ತಾಯಿದೆ ಟ್ರೈನ್.
ನಿಧಾನಾಗಿ ಬರ್ತೈತೆ, ಅದರಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನೇನು ಹಾಲ್ಟಿಂಗ್ ಪಾಯಿಂಟ್ 3 ಕಿಲೋಮೀಟ್ರ್ ಐತೆ ಮಧ್ಯಾಹ್ನದು. ನಮ್ಮ ಸ್ವಾಮಿಗಳೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾವ್ರೆ. ಬರೋ ದಿನ ಲೇಟ್ ಆಗ್ಬೋದು, ನಾವು ಬೇಗ ಹೋಗಿ ರೀಚ್ ಆಗಿ ರೆಸ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನ ಹಾಲ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಯಾವುದೋ ಮರದ ಹತ್ರ. ಜಾಗ ಏನೋ ಸೂಪರ್ ಆಗಿದೆ ನೋಡಿ. ಸ್ವಾಮಿಗಳೆಲ್ಲ ತಿಕ್ತಪ್ಪೋದವ್ರೆ. ಒಬ್ಬೊಬ್ಬ ಸ್ವಾಮಿನೂ ಒಂದೊಂದು ಕಡೆ ಹೋಗ್ಬಿಟ್ಟವ್ರೆ. ಇವತ್ತು ಎಲ್ಲ ದಾರಿ ತಪ್ಪಿಬಿಟ್ಟವ್ರೆ. ಒಬ್ಬ ಸ್ವಾಮಿ 15 ಕಿಲೋಮೀಟ್ರು, ಒಬ್ರು 10 ಕಿಲೋಮೀಟ್ರು, ಒಬ್ರು 5 ಕಿಲೋಮೀಟ್ರು, ಒಬ್ರು 8 ಕಿಲೋಮೀಟ್ರು, ಅದೇ ಡಿಸ್ಟೆನ್ಸ್ ಎಲ್ಲ ಇದ್ದಾರೆ. ಇನ್ನು ನಾವೇನೋ ಇಬ್ಬರು ಬಂದುಬಿಟ್ಟಿದ್ದೀವಿ. ಇನ್ನು ಬರೋದವರು ತುಂಬ 3 ಗಂಟೆ ಆಗ್ಬೋದಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ನಮ್ಮ ಕಾರ್ತಿಕ್ ಸ್ವಾಮಿ ಸೈಕಲ್ ಹೆಂಗೆ ತಿರ್ಸ್ತಾರ. ಫುಲ್ಲು ಸ್ಟೈಲಿಶ್. ಏನು ಸಿಗ್ತಾ ಸ್ವಾಮಿ ನೀರು? ಹಾಂ, ಓಕೆ. ಸ್ವಾಮಿ ನೀರು ಎತ್ಕೊಂಬರಕ್ಕೆ ಹೋಗ್ತಾವ್ರೆ ನೋಡಿ. ಲೊಕೇಶನ್ ಅಂತೂ ಸೂಪರ್ ಆಗಿದೆ. ನಮ್ಮ ಸ್ವಾಮಿಗಳೆಲ್ಲ ರೆಸ್ಟ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡಿ. ಫುಲ್ ಟೈರ್ಡ್ ಆಗಿಬಿಟ್ಟವ್ರು ಇವತ್ತು. ನಮ್ಮ ಪ್ರವೀಣ್ ಸ್ವಾಮಿ ಯಾವಾಗಲೂ ಒಂದೇ ಬಿಸಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಗಣೇಶ್ ಸ್ವಾಮಿ ಯಾಕೋ ತಲೆ ಮೇಲೆ ಕೈ ಇಟ್ಟಿದ್ರೆ, ಯಾಕಂತ ಗೊತ್ತಾಗ್ತಿಲ್ಲ. ವಿಷ್ಣು ಸ್ವಾಮಿ ನೋಡಿದ್ರೆ ಕಿವಿಯಲ್ಲಿ ಏರ್ಬೋನ್ ಸಿಕ್ಬಿಟ್ಟು ಏನೋ ಮಾಡ್ತಾವ್ರೆ. ಈ ಕಡೆ ಇವ್ರು ನೋಡಿ ನಮ್ಮ ವೀರೇಶ್ ಸ್ವಾಮಿ ಫುಲ್ಲು ತಿಂದ್ಬಿಟ್ಟು ಫುಲ್ ರೆಡಿ ಆಗಿದ್ದಾರೆ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ. ನಿತಿನ್ ಸ್ವಾಮಿ ಇವ್ರು ಫುಲ್ಲುಪ್ಪ ನಮ್ಮ ಎನರ್ಜಿನೇ ಇವ್ರು. ಇವಾಗ ನಮ್ಮ ಸ್ವಾಮಿ ಇವರು ಕೇಳಂಗೇ ಇಲ್ಲ. 50-60 ಅಂತವ್ರೆ. ನಾನಂತೂ 30ಗೆ ಸಾಕು ಅಂದ್ಕೊಂಡಿದ್ದೀನಿ. ಅವರು 100ರಲ್ಲೇ ಅವರು. ಅವ್ನು ಕಾರ್ತಿ ಸ್ವಾಮಿ ನೋಡ್ತವ್ರು, ಯಾಕಪ್ಪ ಇವರು ಹಿಂಗೆ ಮಾತಾಡ್ಕೊತವ್ರೆ ಅಂತ. ಈ ಕರೂರ್ ಹತ್ರ ರೈಲ್ವೆ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಗಾಳಿ ಅಂದರೆ ಹೆವಿ ಗಾಳಿ ಬರ್ತೈತೆ. ಗಾಳಿಗೆ ಸೈಕಲ್ ನಿಲ್ಸಿದ್ರೆ ನಿಲ್ತಾನೆ ಇಲ್ಲ, ಬಿದ್ದೋಗ್ತೈತೆ ಗಾಳಿಗೆ ನೋಡಿ. ನಾವು 2 ಸತಿ ಬಿದ್ದೋಗಿದೆ. ಮತ್ತು ಸ್ವಾಮಿ ನಿಂತ್ಕೊಂಡವ್ರೆ, ಬಿದ್ದೋತದ ಏನೋ ಅಂತ ನೋಡೋಕ್ಕೆ. ಗಾಳಿಗೆ ಅದು ಶೇಕ್ ಆಗ್ತೈತೆ ಸೈಕಲ್. ಇವಾಗ ನೀನು ಹಾಲ್ಟಿಂಗ್ ಪಾಯಿಂಟ್ 15 ಕಿಲೋಮೀಟ್ರ್ ಏನೋ ಇದೆ ಹಾಕಿದೆ ಲೊಕೇಶನ್ಗೆ. ಆ ಲೊಕೇಶನ್ಗೆ ಇನ್ನೇನು ಹೋಗ್ಬೇಕು. 3 ಸ್ವಾಮಿಗಳೇನೋ ಮುಂದೆ ಹೋಗ್ಬಿಟ್ರು, ಇನ್ನು 2 ಸ್ವಾಮಿಗಳು ಹಿಂದೆನೇ ಇದ್ದಾರೆ. ನಾವೇನೋ ಬಂದು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಯಾಕಂದರೆ ವಿಪರೀತ ಗಾಳಿ ಆಗ್ತಾ ಇಲ್ಲ. ಅದರಿಂದ ಇವತ್ತು ಬೆಳಗ್ಗೆ ಮಧ್ಯಾಹ್ನದಿಂದ ಹೆವಿ ಗಾಳಿ ಬರ್ತಾಯಿದೆ. ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೈಕಲ್ ಅಂತ ಪುಷ್ ಮಾಡೋಕ್ಕೆ ಆಗ್ತಿಲ್ಲ. ಇನ್ನು 15 ಕಿಲೋಮೀಟ್ರ್ ಇದೆ, ಹೋಗೋಣ. ಆದಷ್ಟು ಬೇಗ ಇವತ್ತು ಸೇರಬೇಕಿಲ್ಲ ಅಂದರೆ ಈ ಗಾಳಿಯಲ್ಲಂತೂ ನಮ್ಮಿಂದ ಆಗಲ್ಲ. ತುಂಬ ತುಂಬ ಕಷ್ಟ ಆಗಿದೆ. ಆಯ್ತು, ನಾವು ಹಾಲ್ಟಿಂಗ್ ಪಾಯಿಂಟ್ಗೆ ಹೋಗಿ ನಿಮ್ಗೆ ಮತ್ತೆ ಅಪ್ಡೇಟ್ ಕೊಡ್ತೀವಿ ನೋಡಿ. ಇವತ್ತು ನೈಟು ಇಲ್ಲೇ ಹಾಲ್ಟ್. ನಾವು ಇವತ್ತು ಮಲಗೋದು ಚಿಕ್ಕ ಶೆಡ್ ಇದೆ. ಶೆಡ್ಡಲ್ಲೇ ಇವತ್ತು ಇಲ್ಲೇ ಅಡುಗೆ ಎಲ್ಲ ಮಾಡಿದ್ದು, ಇಲ್ಲೇ ತಿಂದು. ಗಾಳಿ ಜಾಸ್ತಿ ಇದ್ದರೆ ಇಲ್ಲಿ ಮಲ್ಕೋಬೇಕು, ಇಲ್ಲ ಅಂದರೆ ಗಾಳಿ ಕಮ್ಮಿ ಇದೆ ಅಂದರೆ ಹೋಗಿ ಅಲ್ಲಿ ಮಲ್ಕೋಬೋದು. ದೇವಸ್ಥಾನ ಮುಂದೆ ಅಮ್ಮತ್ತು ಮಾರಮ್ಮ ಟೆಂಪಲ್ಲು. ಕಾರ್ ಇಲ್ಲಿ ಹಾಕ್ಬಿಟ್ಟು ಸೈಕಲ್ಗಳೆಲ್ಲ ಇಲ್ಲಿ ನಿಲ್ಸಿದ್ದೀವಿ. ಹೀಗೆ ನೋಡಿ, ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾವ್ರೆ. ತಿಂದ್ಬಿಟ್ಟು ಮಲಗೋದು. ನಮ್ಮ ವೀರೇಶ್ ಸ್ವಾಮಿ ಸ್ಮೈಲ್ ಅಂದರೆ ಸ್ಮೈಲ್ ಕೊಡ್ತಾರೆ ಇವತ್ತು, ಯಾಕಂತ ಗೊತ್ತಿಲ್ಲ. ಅಮ್ಮಂದು ದೇವಸ್ಥಾನ ನೋಡಿದ್ದು ನೋಡಿ. ಅಮ್ಮ ಟೆಂಪಲ್ ಇದು, ಮಾರಮ್ಮ ಟೆಂಪಲ್ಲು. ಅವರೆಲ್ಲ ದೇವ್ರ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನಿಂತಿದ್ದಾರೆ. ಕಾರ್ತಿಕ್ ಸ್ವಾಮಿ ಅಂತೂ ತಟ್ಟೆ ಎತ್ಕೊಂಡು ರೆಡಿಯಾಗಿದ್ದಾರೆ. ಅಂದರೆ ಅವ್ರು ತಿನ್ನಕ್ಕಲ್ಲ, ಬನ್ನಿ ತಿನ್ನಿ ಸ್ವಾಮಿ ಅಂತ ನಮ್ಮ ಗಿಡಕ್ಕೆ. ಅವ್ರ ಪ್ರೀತಿ ಅಂತ ದೊಡ್ಡದು. ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ನಮ್ಮ ಇವತ್ತಿನ ಅನ್ನದಾನ ಪ್ರಭುಗಳು ಇಲ್ಲಿ ಜಾಗ ಕೊಟ್ಟಿರುವ ಈ ದೇವಸ್ಥಾನ ಅರ್ಚಕರು ಮತ್ತು ಗೌರಮ್ಮ ಸ್ವಾಮಿ, ಕಾರ್ತಿಕ್ ಸ್ವಾಮಿ, ಚಕ್ರಸ್ವಾಮಿ ಮತ್ತು ನಿತಿನ್ ಸ್ವಾಮಿ, ಚಕ್ರಸ್ವಾಮಿ ಇವರಿಗೆಲ್ಲರಿಗೂ ಕೂಡ ಅಯ್ಯಪ್ಪ ಆಯುಷ್ ಆರೋಗ್ಯ ಸಕಲ ಸಿದ್ಧಿ ಸಿರಿ ಸಂಪತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ. ಅವ್ರಿಗೆ ಏನೇ ಒಂದು ಕಷ್ಟಗಳಿದ್ರು ಭಗವಂತ ನೆರವೇರಿಸಿ ಶುಭಕಾಂತಿ ನೆಮ್ಮದಿ ಕೊಟ್ಟು ಹೀಗೆ ತುಂಬ ಇದೇ ರೀತಿಯಾಗಿ ಸಂತೋಷ ಆನಂದ ಇರಲಿ ಅಂತ ನೆನೆಸ್ಬಿಟ್ಟು ನಮ್ಮ ಯಾತ್ರೆಗೆ ಎಲ್ಲರಿಗೂ ಕೂಡ ತಾಯಿ ಮಾರಮ್ಮ ಕೊಟ್ಟಿದ್ದಾಳೆ. ಆ ತಾಯಿ ಕೂಡ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಈ ಯಾತ್ರೆ ಪೂರ್ಣವಾಗಿ ಸಾಗಲಿ ಅಂತ ನೆನೆಸ್ಕೊಂಡು ಇನ್ನೊಂದ್ಸತಿ ಶರಣ ಘೋಷಕ್ಕೆ ಹೋಗಿ ಭಿಕ್ಷೆ ಆರಂಭಿಸೋಣ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಓಂ ಸ್ವಾಮಿ ಶರಣಮಯ್ಯಪ್ಪ. ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ.